ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ ಯಾಕೆ? ಅವರೊಬ್ರು ಶಾಸಕರ, ಸಂಸದರ, ಮಾಜಿ ಶಾಸಕರ, ಮಾಜಿ ಸಂಸದರ, ಅವ್ರಿಗೆ ಏನ್ ಪವರ್ ಇದೆ ಹಿಂಗಂತೇಳಿ ಸತೀಶ್ ರೆಡ್ಡಿ ಅವರಿಗೆ ಯಾಕೆ ಗನ್ಮ್ಯಾನ್ ಬೇಕು ಅಂತ ಹೇಳಿ ಕೇಳಿದ್ದು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡ್ತಾ. ನಮ್ಮ ತಮ್ಮನ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಸುಮ್ನಿರಲ್ಲ, ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ನಿರಲ್ಲ, ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರನ್ನ ತೆಗೆದಿದೀಯಾ, ನೀನು ಗಾಳಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ. ಯಾರು ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕ್ತಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ, ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ ಮೇಲೆನೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ ಕನಸು ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ, ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ, ನನ್ನ ತಮ್ಮನ್ನ ಒಳಗ್ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ನನ್ನ ತಮ್ಮನ್ನ ಒಳಗಿಟ್ರಲ್ಲ ನೀವು, ಅವಾಗೇನು ಅದಕ್ಕೇನು ಉತ್ತರ ಕೊಡ್ತೀನಿ ನೀನು? ಅವನ್ ಯಾರು ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು. ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ ಯಾಕೆ? ಅವರೊಬ್ರು ಶಾಸಕರ, ಸಂಸದರ, ಮಾಜಿ ಶಾಸಕರ, ಮಾಜಿ ಸಂಸದರ, ಅವ್ರಿಗೆ ಏನ್ ಪವರ್ ಇದೆ ಹಿಂಗಂತೇಳಿ ಸತೀಶ್ ರೆಡ್ಡಿ ಅವರಿಗೆ ಯಾಕೆ ಗನ್ಮ್ಯಾನ್ ಬೇಕು ಅಂತ ಹೇಳಿ ಕೇಳಿದ್ದು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡ್ತಾ. ನಮ್ಮ ತಮ್ಮನ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಸುಮ್ನಿರಲ್ಲ, ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ನಿರಲ್ಲ, ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರನ್ನ ತೆಗೆದಿದೀಯಾ, ನೀನು ಗಾಳಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ. ಅವನ್ ಯಾರು ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕ್ತಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ, ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ ಮೇಲೆನೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ ಕನಸು ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ, ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ, ನನ್ನ ತಮ್ಮನ್ನ ಒಳಗ್ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ನನ್ನ ತಮ್ಮನ್ನ ಒಳಗಿಟ್ರಲ್ಲ ನೀವು, ಅವಾಗೇನು ಅದಕ್ಕೇನು ಉತ್ತರ ಕೊಡ್ತೀನಿ ನೀನು? ಅವನ್ ಯಾರು ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು. ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ ಯಾಕೆ? ಅವರೊಬ್ರು ಶಾಸಕರ, ಸಂಸದರ, ಮಾಜಿ ಶಾಸಕರ, ಮಾಜಿ ಸಂಸದರ, ಅವ್ರಿಗೆ ಏನ್ ಪವರ್ ಇದೆ ಹಿಂಗಂತೇಳಿ ಸತೀಶ್ ರೆಡ್ಡಿ ಅವರಿಗೆ ಯಾಕೆ ಗನ್ಮ್ಯಾನ್ ಬೇಕು ಅಂತ ಹೇಳಿ ಕೇಳಿದ್ದು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡ್ತಾ. ನಮ್ಮ ತಮ್ಮನ ಮನೆ ಮುಂದೆ
ಗಲಾಟೆ ಮಾಡಿದ್ರೆ ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರನ್ನ ತೆಗೆದಿದೀಯಾ. ನೀನು ಗಾಲಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ. ಅವನು ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕ್ತಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ ಮೇಲೆನೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ ಕನಸು ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನ ಒಳಗ್ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ನನ್ನ ತಮ್ಮನ್ನ ಒಳಗಿಟ್ರಲ್ಲ ನೀವು. ಅವಾಗೇನು ಅದಕ್ಕೇನು ಉತ್ತರ ಕೊಡ್ತೀನಿ ನೀನು? ಅವನು ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು. ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ ಯಾಕೆ? ಅವರೊಬ್ರು ಶಾಸಕರ, ಸಂಸದರ, ಮಾಜಿ ಶಾಸಕರ, ಮಾಜಿ ಸಂಸದರ, ಅವ್ರಿಗೇನು ಏನ್ ಪವರ್ ಇದೆ ಹಿಂಗಂತೇಳಿ ಸತೀಶ್ ರೆಡ್ಡಿ ಅವರಿಗೆ ಯಾಕೆ ಗನ್ಮ್ಯಾನ್ ಬೇಕು ಅಂತೇಳಿ ಕೇಳಿದ್ದು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡ್ತಾ. ನಮ್ಮ ತಮ್ಮನ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರನ್ನ ತೆಗೆದಿದೀಯಾ. ನೀನು ಗಾಲಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ. ಅವನು ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕ್ತಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ ಮೇಲೆನೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ ಕನಸು ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನ ಒಳಗ್ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ನನ್ನ ತಮ್ಮನ್ನ ಒಳಗಿಟ್ರಲ್ಲ ನೀವು. ಅವಾಗೇನು ಅದಕ್ಕೇನು ಉತ್ತರ ಕೊಡ್ತೀನಿ ನೀನು? ಅವನು ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLA ಎಕ್ಸ್ MLA ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್ ಅಥವಾ ಏನನ್ನ ಕಾರ್ಪೊರೇಟರ್, ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ